Hi everyone, welcome back dear SSLC students. In this video, we are going to learn SSLC English poem number 8, which is for second language English reader. ಅಂದರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ. ಸೊ ಈ ಒಂದು ವಿಡಿಯೋದಲ್ಲಿ ನಾವು SSLC ಇಂಗ್ಲಿಷ್ ಪೋಯಮ್ ನಂಬರ್ 8 ಅನ್ನು ನೋಡೋಣ. ಸೊ ಈ ಒಂದು ಪೋಯಮನ್ನು SSLC ನಲ್ಲಿ ಇಂಗ್ಲಿಷನ್ನು ದ್ವಿತೀಯ ಭಾಷೆಯಾಗಿ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಇರ್ತಕ್ಕಂಥದ್ದು, ವಿಚ್ ಈಸ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ರಿಟನ್ ಬೈ ನಿಕೋಲ್ಸನ್ ಅಂತಕ್ಕಂಥವ್ರು. ಸೊ ಈ ಒಂದು ಪೊಯೆಟ್ ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂಥ. ಓಕೆ, ಸೊ ಈಗ ನಾವು ಪೋಯಮನ್ನು ಸ್ಟಾನ್ಸಾ ವೈಸ್ ಅರ್ಥ ಮಾಡ್ಕೊತಾ ಹೋಗೋಣ. ಓಕೆ, ಸೊ ಎಲ್ಲೋ ಸ್ಪೇಸ್ ಅಂದರೆ ಆಕಾಶ ಅಥವಾ ಗಗನ ಅಂತ ಹೇಳ್ತೀವಿ. ಸೊ ಮೊದಲನೇ ಸ್ಟಾನ್ಸಾ ನೋಡೋಣ. ಸೊ ನಾವು ಈಗಾಗಲೇ ಹೇಳಿರುವ ಹಾಗೆ ಈ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅನ್ನೋಂಥ ಪೋಯಮನ್ನು ನಾರ್ಮನ್ ನಿಕೋಲ್ಸನ್ ಅಂತಕ್ಕಂಥ ಒಂದು ಇಂಗ್ಲೀಷ್ನ ಕವಿಗಳು ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂಥದ್ದು. ಓಕೆ, ಸೊ ನೋಡ್ರಿ. You can start the countdown, you can take a last look, you can pass me my helmet from its plastic hook, you can cross out my name from the telephone book, for I am off to outer space tomorrow morning. So this is first stanza. So ಏನು ಹೇಳ್ತಾರೆ ನೋಡ್ರಿ ಇಲ್ಲಿ, ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್. ಸೊ ನೀವು ಇಲ್ಲಿ ಕೌಂಟ್ ಡೌನ್ ಅನ್ನು ಶುರು ಮಾಡಿಕೊಡ್ರಿ, ಯಾಕಂದರೆ ಅವರು ಗಗನಯಾತ್ರೆಯಲ್ಲಿದ್ದಾರೆ ಈಗ. ಸೊ ಗಗನಯಾತ್ರೆಯಲ್ಲಿರಬೇಕಾದ್ರೆ ಒಬ್ಬ ಗಗನಯಾತ್ರಿ ಈ ಒಂದು ರಾಕೆಟ್ ಮೂಲಕ ಯಾವ ರೀತಿ ರಿಸರ್ಚ್ ಮಾಡಕ್ಕೆ ಹೊರಡ್ತಿದ್ದಾರೆ. ಸೊ ಅವಾಗ ಅವ್ರು ಏನು ಹೇಳ್ತಾರೆ ಅಂದರೆ, ನಾಳೆ ಹೊರಡೋರಿದ್ದಾರೆ, ಏನು ಹೇಳ್ತಾರೆ ಅಂದರೆ ನೀವು ಕೌಂಟ್ ಡೌನ್ನ ಶುರು ಮಾಡ್ರಿ. ಸೊ ಕೌಂಟ್ ಡೌನ್ ಅಂದ್ರೆ ನಾವು ಹೇಳ್ತೀವಿ ಕ್ಷಣಗಣನೆ ಅಂತಿದ್ವಿ, ರಿವರ್ಸ್ ಕೌಂಟ್ ಮಾಡೋದು. ಅಂದರೆ ಉದಾಹರಣೆ ನೀವು ಈ ಒಂದು ಕ್ರಿಕೆಟ್ಗಳಲ್ಲಿ ನೋಡಿರ್ತೀರಿ, ಆಮೇಲೆ ಕ್ರಿಕೆಟ್ ಸ್ಟೇಡಿಯಂಗಳಲ್ಲಿ ನೋಡಿರ್ತೀರಿ. ಈಗ ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗ್ತಾ ಅನ್ನುವಾಗ ಅಲ್ಲಿ ರಿವರ್ಸ್ ಕೌಂಟ್ ಶುರು ಆಗ್ತದೆ. ಫಾರ್ ಎಕ್ಸಾಂಪಲ್ 5 4 3 2 1 ಗೋ ಅಂತ ಈ ರೀತಿ ಇರ್ತದೆ. ಸೊ ಆ ರೀತಿ ಇಲ್ಲಿ ಈ ಒಂದು ಸ್ಪೇಸ್ಗೆ ಹೊರಟಿರುವಂಥ ವ್ಯಕ್ತಿ ಏನಿರ್ತಾರೆ, ನೀವು ನಿಮ್ಮ ಒಂದು ಕೌಂಟಿಂಗನ್ನು ಈಗ ರಿವರ್ಸ್ ಕೌಂಟ್ ಮಾಡೋಕ್ಕೆ ಶುರು ಮಾಡಿರಿ, ಕ್ಷಣಗಣನೆಯಲ್ಲಿ ನೀವು ಇರ್ರಿ. ಯಾಕೆಂದರೆ ನಾನು ಈಗ ಏನು ಮಾಡ್ತಿದ್ದೀನಿ ಅಂದರೆ ಸ್ಪೇಸ್ಗೆ ಹೊರಡ್ತಿದ್ದೀನಿ. ಅದಕ್ಕೋಸ್ಕರ ಮತ್ತೇನು ಹೇಳ್ತಾರೆ ನೋಡ್ರಿ, ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್, ನೀವು ಕೊನೆಯದಾಗ ಒಂದ್ಸಲ ನನ್ನನ್ನು ನೋಡ್ಕೊಂಡು ಬಿಡಿ ಅಂತ ಹೇಳ್ತಾರೆ. ಹೇಳಿಬಿಟ್ಟು ಯು ಕ್ಯಾನ್ ಪಾಸ್ ಮೀ ಮೈ ಹೆಲ್ಮೆಟ್ ಫ್ರಾಮ್ ಇಟ್ಸ್ ಪ್ಲಾಸ್ಟಿಕ್ ಹುಕ್. ಸೊ ಪ್ಲಾಸ್ಟಿಕ್ ಹುಕ್ಕಿಗಿರುವಂಥ ಹೆಲ್ಮೆಟ, ನನ್ನ ಹೆಲ್ಮೆಟ್ ಇದೆಯಲ್ಲ, ಸೊ ಅದನ್ನು ಕೊಟ್ಟು ಬಿಡಿ. ಯಾಕಂದರೆ ಇಲ್ಲಿ ಗಗನಯಾತ್ರಿಗಳು ನಿಮ್ಗೆಲ್ರಿಗೂ ಗೊತ್ತಿರಲಿ, ಹೆಲ್ಮೆಟನ್ನು ಧರಿಸಿ ಗಗನಯಾತ್ರೆಯನ್ನು ಮಾಡ್ತಾರೆ ಅನ್ನುವಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಯಾವ ರೀತಿ ನಾವು ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟನ್ನು ಯೂಸ್ ಮಾಡ್ತೀವಿ, ಸೊ ಅದೇ ರೀತಿ ಗಗನಯಾತ್ರಿಗಳು ಕೂಡ ಒಂದು ಗಗನಯಾತ್ರೆಗೆ ಹೊರಡುವ ಸಂದರ್ಭದಲ್ಲಿ ಅವರು ಪ್ಲಾಸ್ಟಿಕ್ ಕೋಟೆಡ್ ಒಂದು ರೀತಿ ಸೇಫ್ಟಿಗಾಗಿ ಆ ಒಂದು ಹೆಲ್ಮೆಟನ್ನು ಅವರು ಧರಿಸಿರ್ತಾರೆ. ಓಕೆ, ಮುಂದೇನು ಹೇಳ್ತಾರೆ ನೋಡ್ರಿ, ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಹಿಂದ್ಗಡೆ ಏನು ಮಾಡಿ, ಹಿಂದಿನ ಕಾಲದಲ್ಲಿ ಏನು ಮಾಡ್ತಾರೆ, ಟೆಲಿಫೋನ್ ಬುಕ್ ಅಂತ ಒಂದು ಇರ್ತಿತ್ತು. ಸೊ ಅದರಲ್ಲೆಲ್ಲ ನಾವೆಲ್ಲ ಕಾಂಟ್ಯಾಕ್ಟ್ ನಂಬರ್ನ ಬರೆದಿಟ್ಕೊಳ್ತಿದ್ವಿ. ಸೊ ಇವತ್ತು ಸಾಕಷ್ಟು ನಾವು ಮುಂದುವರೆದಿದ್ದೀವಿ. ನಾವು ಈ ಒಂದು ಮೊಬೈಲಲ್ಲಿ ಈ ಒಂದು ಫೋನ್ ನಂಬರ್ಸ್ಗಳನ್ನ ಬರ್ಕೊಳ್ತೀವಿ. ಜೊತೆಗೆ ನಾವೇನು ಮಾಡ್ತೀವಿ ಅಂದರೆ ಈ ಗೂಗಲಲ್ಲಿ ಕೂಡ ನಾವು ಕಾಂಟ್ಯಾಕ್ಟ್ ನಂಬರನ್ನು ಸೇವ್ ಮಾಡಿ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ, ಹೌದಿಲ್ಲ? ಸೊ ಆದರೆ ಇಲ್ಲಿ ಏನು ಹೇಳ್ತಾರೆ ಅಂದರು, ನೀವು ಒಂದು ವೇಳೆ ಏನಾದರೂ ನಿಮ್ಮ ಟೆಲಿಫೋನ್ ಬುಕ್ಕಲ್ಲಿ ನನ್ನ ನಂಬರನ್ನು ನೀವು ಇಟ್ಕೊಂಡಿದ್ರೆ ಅದನ್ನೇನು ಮಾಡಿರಿ, ಕ್ರಾಸ್ ಔಟ್ ಮಾಡಿರಿ, ಅಂದ್ರೆ ತೆಗೆದು ಹಾಕಿ, ಹೊಡೆದು ಹಾಕಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಯಾಕೆ ಹೇಳ್ತಾರೆ ನೋಡ್ರಿ, ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ನಾಳೆ ನಾನು ಈ ಗಗನಯಾನಕ್ಕೆ ಹೊರಟಿದ್ದೀನಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮ್ಮ ಮೊಬೈಲ್ ಇರ್ತಕ್ಕಂಥ ಅಥವಾ ನಿಮ್ಮ ಒಂದು ಈ ಟೆಲಿಫೋನ್ ಬುಕ್ಕಲ್ಲಿ ಇರ್ತಕ್ಕಂಥ ನನ್ನ ಮೊಬೈಲ್ ನಂಬರನ್ನು ನೀವೇನು ಮಾಡಿರಿ, ತೆಗೆದು ಹಾಕ್ರಿ, ಮತ್ತು ನನಗೆ ಹೆಲ್ಮೆಟನ್ನು ಕೊಡ್ರಿ ಅಂತ ಕೇಳ್ತಿದ್ದಾರೆ. ಜೊತೆಗೆ ನಾನು ಈಗ ನಾಳೆ ಹೊರಟಿದ್ದೀನಿ ಈ ಒಂದು ಸ್ಪೇಸ್ಗೆ, ಆದ್ದರಿಂದ ನೀವು ಒಂದ್ಸಲ ನನ್ನ ನೋಡ್ಕೊಂಡು ಬಿಡಿ, ಆಮೇಲೆ ನಿಮ್ಮ ಕ್ಷಣಗಣನೆಯನ್ನು ನೀವು ಶುರು ಮಾಡಿಕೊಡ್ರಿ, ಕೌಂಟರ್ ಮಾಡೋದಕ್ಕೆ ಶುರು ಮಾಡಿರಿ ಅಂತ ಈ ಒಂದು ಮೊದಲನೇ ಸ್ಟಾನ್ಸದಲ್ಲಿ ಹೇಳ್ತಿದ್ದಾರೆ. ಓಕೆ, ಸೊ ಲುಕಿಂಗ್ ಇಟ್ ದ ನೆಕ್ಸ್ಟ್ ಒನ್ ಸ್ಟಾನ್ಸ ನೋಡುವ. ಸೊ ನಾನು ನ್ಯೂ ವರ್ಡ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕೆಳಭಾಗದಲ್ಲಿ ಲೆಫ್ಟಲ್ಲಿ ನೋಡ್ಬೋದು. ಎಲ್ಲ ನ್ಯೂ ವರ್ಡ್ಸ್ಗಳನ್ನು ಕೊಟ್ಟಿದ್ದೀನಿ. ಸ್ಟೂಡೆಂಟ್ಸ್ಗಳು ಅವುಗಳನ್ನು ಬರೆದುಕೊಂಡು ಬಾಹೆಟ್ ಮಾಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಪೋಯಮ್ ಅಂತ. ಸೊ ನೆಕ್ಸ್ಟ್ ಸ್ಟಾನ್ಸ್ಗೆ ಹೋಗೋಣ. ನೋಡಿ, ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಅಲ್ಲಿ ಯಾವುದೇ ರೀತಿಯಂಥ ಕ್ಯಾಲೆಂಡರ್ ಇರೋದಿಲ್ಲ, ಈ ಗಡಿಯಾರ ಕೂಡ ಇರೋದಿಲ್ಲ. ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ಐ ವಿಲ್ ಡೋಸ್ ವೆನ್ ಐ ಆಮ್ ಸ್ಲೀಪಿ ಆ್ಯಂಡ್ ವೇಕ್ ವಿತೌಟ್ ಅ ನಾಕ್ ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ ಹೇಳ್ತಾರೆ ನೋಡಿ. ಸೊ ಇಲ್ಲಿ ಯಾವ ರೀತಿ ಹೇಳ್ತಿದ್ದಾರೆ ಅಂದರೆ, ನಾನು ಈ ಒಂದು ನಾಳೆ ಗಗನಯಾತ್ರೆಗೆ ಹೊರಡ್ತಿಲ್ಲ. ಸೊ ಅಲ್ಲಿ ಹೊರಟಾಗ ಏನಾಗುತ್ತೆ ಅಂದರೆ, ಅಲ್ಲಿ ಏನಿರಲ್ಲ, ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ಅಲ್ಲಿ ಯಾವುದೇ ಕ್ಯಾಲೆಂಡರ್ಗಳಿರೋದಿಲ್ಲ. ದೇರ್ ವೋಂಟ್ ಬಿ ಎನಿ ಕ್ಲಾಕ್, ಅಲ್ಲಿ ಯಾವುದೇ ಗಡಿಯಾರ ಇರೋದಿಲ್ಲ. ಅಷ್ಟೇ ಅಲ್ಲ,
ಈ ಡೇ ಲೈಟ್ ಅನ್ನುವಂಥದ್ದು ಯಾವಾಗಲೂ ಸ್ವಿಚ್ ಆನ್ ಆಗಿರುತ್ತೆ. ಯಾಕಂದರೆ ಸ್ಪೇಸಲ್ಲಿ ಈ ದಿನ ರಾತ್ರಿ ಯಾವುದೂ ಆಗೋದಿಲ್ಲ. ಭೂಮಿ ಮೇಲೆ ಮಾತ್ರ ಭೂಮಿ ತನ್ನ ಪಥದಲ್ಲೇ ಚಲಿಸುತ್ತಿರೋದ್ರಿಂದ ನಮ್ಗೇನಾಗ್ತದೆ, ದಿನ ಮತ್ತು ರಾತ್ರಿಗಳಾಗ್ತವೆ. ಸ್ಪೇಸಲ್ಲಿ ಅದಾಗೋದಿಲ್ಲ. ಹಾಗಾಗಿ ಯಾವತ್ತೇನಿರುತ್ತಲ್ಲಿ ಸ್ವಿಚ್ ಆನ್, ಬೆಳಕಿನಿಂದ ಕೂಡಿರ್ತದೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ನೋಡ್ರಿ, ಅಲ್ಲಿ ವಿಂಟರ್ ಅಂಡರ್ಲಾಕ್, ಅಲ್ಲಿ ಈ ವಿಂಟರ್ ಅನ್ನೋದಂದರೆ ಈ ಒಂದು ಚಳಿಗಾಲ, ಇವರು ಎಲ್ಲ ಋತುಮಾನಗಳು ಇರ್ತವಲ್ಲ, ಸೊ ಅವುಗಳು ಕೂಡ ಯಾವುದು ಇರೋದಿಲ್ಲ, ಅವೆಲ್ಲ ಏನಾಗಿರ್ತವೆ, ಲಾಕ್ ಆಗಿರ್ತಾವೆ. ಅಂದ್ರೆ ಎಲ್ಲ ಯಾವುದೇ ಋತುಮಾನಗಳಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಐ ವಿಲ್ ಡೋಸ್ ವೆನ್ ಐ ಆಮ್ ಸ್ಲೀಪಿ ಆ್ಯಂಡ್ ವೇಕ್ ವಿತೌಟ್ ಅ ನಾಕ್. ಅಷ್ಟೇ ಅಲ್ಲ, ಡೋಸ್ ಅಂದರೆ ನಾವು ನಿದ್ದೆಗೆ ಹೋಗೋದು, ನಿದ್ರಿಸುವುದು ಅಂತ ಹೇಳ್ತೀವಿ. ಸೊ ಇಲ್ಲಿ ಸ್ಲೀಪಿ ಅಂದರೆ ಒಂದು ನಿದ್ರೆ ಬರೋ ರೀತಿ ಒಂದು ನಮ್ಗೆ ಏನೋ ಮನಸ್ಥಿತಿ ಬರ್ತಲ್ಲ, ಸೊ ಆ ಒಂದು ಮನಸ್ಥಿತಿಗೆ ನಾವು ಸ್ಲೀಪಿ ಮೋಡ್ ಅಂತ ಹೇಳ್ತೀವಿ, ಹೌದಿಲ್ಲ? ಅಂದರೆ ನಮಗೆ ಮಲಗುವ ಹಾಗೆ ಅನಿಸ್ತಾ ಇರ್ತದೆ, ಸೊ ಅದಕ್ಕೆ ಸ್ಲೀಪಿ ಅಂತ ಅಂತೀವಿ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ನನಗೆ ಯಾವಾಗ ನಿದ್ದೆ ಬರ್ತಿದೆಯೋ ಆವಾಗ ನಾನು ನಿದ್ದೆಗೆ ಹೋಗ್ತೀನಿ. ಯಾವಾಗ ಹೇಳ್ತೀನಿ ಅಂದರೆ ನನಗೆ ಯಾರು ಕೂಡ ಎಬ್ಸೋದಿಲ್ಲ. ನಾಕ್ ಅಂದರೆ ಇಲ್ಲಿ ಕದ ತಟ್ಟುವುದು ಅಂತ ಹೇಳ್ತೀವಿ, ಬಟ್ ಇಲ್ಲಿ ಗೊತ್ತು ಎಬ್ಬಿಸುವುದು. ಸೊ ನನಗೆ ಯಾರು ಕೂಡ ಸಮಯ ಆಗಿದೆ ನೀನು ಹೇಳು ಅಂತ ಯಾರು ಕೂಡ ಎಬ್ಸೋದಿಲ್ಲ. ನನಗೆ ಯಾವಾಗ ಮಲಗಬೇಕನ್ನಿಸ್ತದೋ ಆವಾಗ ಮಲಗ್ತೀನಿ, ಯಾವಾಗ ಹೇಳ್ಬೇಕನ್ನಿಸ್ತೋ ಆವಾಗ ಹೇಳ್ತಾ ಇರ್ತೀನಿ ಅಂತ ಹೇಳ್ತಾರೆ. ಯಾವಾಗ ಅಂದರೆ ಫಾರ್ ಐ ಆಮ್ ಆಫ್ ಟು ಔಟ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ಈ ಸ್ಟಾನ್ಸದಲ್ಲಿ ನೋಡ್ತಿದ್ರೆ ಇಲ್ಲಿ ಯಾವುದೇ ರೀತಿಯಂಥ ಕ್ಯಾಲೆಂಡರ್ ಆಗಲಿ ವಾಚ್ ಆಗಲಿ ಇರೋದಿಲ್ಲ. ಮತ್ತು ಇಲ್ಲಿ ಈ ಒಂದು ಬೆಳಕು ನಮ್ಗೆ ಯಾವಾಗಲೂ ಸ್ವಿಚ್ ಆನ್ ಆಗಿರ್ತದೆ. ಮತ್ತು ಇದು ಯಾವುದೇ ರೀತಿಯಂಥ ಋತುಮಾನಗಳು ಇಲ್ಲಿ ಇರೋದಿಲ್ಲ. ಮತ್ತು ನನಗೆ ನಿದ್ದೆ ಬಂದಾಗ ನಾನು ಮಲಗ್ತೀನಿ, ನನಗೆ ಯಾರು ಎಚ್ಚರ ಮಾಡೋರು ಇರಲ್ಲ, ಆದರೂ ಕೂಡ ನನಗೆ ಯಾವಾಗ ಹೇಳ್ಬೇಕು ಅನಿಸ್ತಾ ಅವಾಗ ನಾನು ಹೇಳ್ತೀನಿ ಅಂತ ಈ ಒಂದು ಸೆಕೆಂಡ್ ಸ್ಟಾನ್ಸದ ಮೂಲಕ ಇಲ್ಲಿ ಹೇಳ್ತಿರ್ತಕ್ಕಂಥದ್ದು. ಓಕೆ, ನೋಡಿರಿ ನೆಕ್ಸ್ಟ್, ಲುಕಿಂಗ್ ಎಟ್ ದ ಥರ್ಡ್ ಒನ್ ಸ್ಟಾನ್ಸ, ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್, ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್. ಅಷ್ಟೆಲ್ಲ ನಾನು ಯಾವುದೇ ರೀತಿಯಂಥ ಈ ಒಂದು ಲೆಟರ್ ಆಗಲಿ ಅಥವಾ ಮೇಲ್ ಆಗಲಿ ನಾನು ಪೋಸ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಅಂದರೆ ನಾನು ಲೆಟ್ರ್ ಪೋಸ್ಟ್ ಮಾಡಲ್ಲ, ಮೇಲ್ ಕೂಡ ಪೋಸ್ಟ್ ಮಾಡೋದಿಲ್ಲ. ಯಾಕೆಂದರೆ ನೋಡಿರಿ ಮುಂದೆ ಹೇಳ್ತಾರೆ, ಫಾರ್ ವಿತ್ ನೋ ಬಡಿ ಟು ವಿಸಿಟ್ ಮೀ ಆ್ಯಂಡ್ ನಾಟ್ ಅ ಫ್ರೆಂಡ್ ಇನ್ ಹೆಲ್. ಇಲ್ಲಿ ಯಾರು ನನಗೆ ಭೇಟಿ ಆಗೋಕ್ಕೆ ಬರೋದಿಲ್ಲ, ಯಾವೊಬ್ಬ ಫ್ರೆಂಡು ಕೂಡ ನನಗಿಲ್ಲಿ ಭೇಟಿ ಆಗಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಮುಂದೆ ನೋಡ್ರಿ, ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆ್ಯಸ್ ಕಂಪ್ಲೀಟ್ ಆ್ಯಸ್ ಎನಿ ಜೈಲ್ ಅಂತ ಹೇಳ್ತಾರೆ. ಸೊ ನಾನು ಯಾವ ರೀತಿ ಇರ್ತೀನಿ ಅಂದರೆ, ಇನ್ ಸಾಲಿಟ್ ಅಂದರೆ ಏಕಾಂತ, ಇಲ್ಲಿ ಕನ್ಫೈನ್ಮೆಂಟ್ ಅಂದರೆ ಬಂಧನ ಅಂತ ಹೇಳ್ತೀವಿ. ಸೊ ನಾನು ಇಲ್ಲಿ ಒಂದು ರೀತಿ ಏಕಾಂತದಲ್ಲಿ ಕಂಪ್ಲೀಟ್ ಆಗಿ ಏನಾಗಿರ್ತೀನಿ, ಬಂಧನದಲ್ಲಿರ್ತೀನಿ. ಯಾವ ರೀತಿ, ಆ್ಯಸ್ ಎನಿ ಜೈಲ್, ಈ ಜೈಲ್ನಲ್ಲಿ ಹೆಂಗಿರ್ತಾರಲ್ಲ ಆ ರೀತಿ ನಾನು ಇಲ್ಲಿ ಏಕಾಂತವಾಗಿ ಬಂಧಿಸಲ್ಪಟ್ಟ ಕೈದಿ ಥರ ನಾನು ಆ ಒಂದು ಸ್ಪೇಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಾನು ಇರ್ತೀನಿ ಅಂತ ಹೇಳ್ತಾರೆ. ಐ ವಿಲ್ ಬಿ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ಯಾವಾಗ ಅಂದರೆ ನಾನು ನಾಳೆ ಮತ್ತೆ ಏನು ಮಾಡ್ತಿದ್ದೀನಿ, ನಾಳೆ ನಾನು ಈ ಒಂದು ಟುಮಾರೋ ಮಾರ್ನಿಂಗ್ ನಾನು ಎಲ್ಲಿ ಹೊರಟಿದ್ದೀನಿ, ಸ್ಪೇಸ್ಗೆ ಹೊರಟಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ. ಸೊ ನೆಕ್ಸ್ಟ್ ಏನು ಹೇಳ್ತಾರೆ ನೋಡ್ರಿ, ಈ ಗಗನಯಾತ್ರಿ, ವೆನ್ ಮೈ ಕ್ಯಾಪ್ಸಲ್ ಡೋರ್ ಈಸ್ ಸೀಲ್ಡ್ ಆ್ಯಂಡ್ ಮೈ ಸ್ಪೇಸ್ ಫ್ಲೈಟ್ ಆಸ್ ಬಿಗನ್. ಸೊ ಈ ನೋಡ್ರಿ, ಈ ಒಂದು ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಈ ಗಗನಯಾತ್ರಿಗಳು ಗಗನಯಾನಕ್ಕೆ ಹೊರಟಾಗ ಅಲ್ಲಿ ಒಂದಿರುತ್ತೆ, ಏನಂದರೆ ಸೆಲ್ ಅನ್ನುವಂಥದ್ದು ಇರುತ್ತೆ. ಈ ಕ್ಯಾಪ್ಸಲ್ ಅಂದರೆ ಒಂದು ರೀತಿ ಸೆಲ್ ಇದ್ದ ಹಾಗೆ. ಸೊ ಅದ್ರ ಒಳಗಡೆ ಏನಾಗುತ್ತೆ, ಆ ಡೋರ್ ಇರುತ್ತೆ, ಆ ಡೋರನ್ನು ಸೀಲ್ಡ್ ಮಾಡಿದ್ರೆ ಆ ಡೋರನ್ನು ಮುಚ್ತಾರೆ. ಅವರು ಇನ್ನೇನು ಸ್ಪೇಸ್ಗೆ ಹೊರಡ್ಬೇಕನ್ನೋ ಸಂದರ್ಭದಲ್ಲಿ ಆ ಡೋರನ್ನು ಮುಚ್ಚಿರ್ತಾರೆ. ಮುಚ್ಚಿದಾಗ ಏನಾಯ್ತು ನೋಡ್ರಿ, ಆವಾಗ ಸ್ಪೇಸ್ ಫ್ಲೈಟ್ ಹ್ಯಾಸ್ ಬಿಗನ್ ಅಂದರೆ ಆ ರಾಕೆಟ್ ಉಡಾವಣೆ ಆಗ್ತಿರ್ತದೆ. ವಿತ್ ದ ನೋಡ್ರಿ ಆವಾಗ ಏನಾಗ್ತಂದ್ರೆ, ವಿತ್ ದ ಟೀ ಕಪ್ ಸರ್ಕಲಿಂಗ್ ಅರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ಅರೌಂಡ್ ದ ಸನ್. ಸೊ ಯಾವಾಗ ನಾವೊಂದು ಚಿಕ್ಕ ಕೋಣೆ ಆಕಾರದ ಸೆಲ್ಲನ ಆಕಾರ ಇರ್ತಲ್ಲ ಕ್ಯಾಪ್ಸಲ್, ಸೊ ಅದ್ರ ಒಳಗಡೆ ನಾನು ಒಳಗೆ ಹೋದ ಬಳಿಕ ಆ ಡೋರ್ನ ಸೀಲ್ ಮಾಡಲಾಗುತ್ತೋ, ಆ ಡೋರ್ನ ಸೀಲ್ ಮಾಡಿ ಆದಮೇಲೆ ಯಾವಾಗ ಫ್ಲೈಟ್ ಅಂದರೆ ಈ ರಾಕೆಟ್ ಉಡಾವಣೆ ಆಗ್ತದೋ ಆವಾಗ ಅಲ್ಲಿರ್ತಕ್ಕಂಥ ಟೀ ಕಪ್ಸ್ಗಳು ನನಗೆ ಏನು ಮಾಡ್ತವೆ, ಸರ್ಕಲ್ ಆಗಿ ನನ್ನನ್ನು ಸುತ್ತಾ ಇರ್ತವೆ. ಅರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ಅರೌಂಡ್ ದ ಸನ್ ಅಂದರೆ ಈ ಸೂರ್ಯನ ಸುತ್ತ ಈ ಗ್ರಹಗಳು, ಪ್ಲಾನೆಟ್ಸ್ ಅಂದರೆ ನಾವು ಹೇಳ್ತೀವಿ ಗ್ರಹಗಳು ಅಂತೀವಿ, ಗ್ರಹಗಳು ಈ ಸೂರ್ಯನ ಸುತ್ತ ಯಾವ ರೀತಿಯಾಗಿ ಸುತ್ತುತ್ತವಲ್ಲ, ಸೊ ಆ ರೀತಿಯಾಗಿ ಇಲ್ಲಿರ್ತಕ್ಕಂಥ ಟೀ ಕಪ್ಗಳು ನನ್ನನ್ನು ಸುತ್ತುತ್ತಾ ಇರ್ತವೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ನೋಡ್ರಿ, ಐ ವಿಲ್ ಬಿ ಸೆಂಟರ್ ಆಫ್ ಮೈ ಗ್ರಾವಿಟಿ ಇನ್ವರ್ಸ್ ಆಫ್ ಒನ್. ಸೊ ಇಲ್ಲಿ ನೋಡ್ರಿ, ಐ ವಿಲ್ ಬಿ ಸೆಂಟರ್ ಆಫ್ ಮೈ ಗ್ರಾವಿಟಿ ಅಂದರೆ ಈ ಟೀ ಕಪ್ ಸೇರಿದಂತೆ ಅನೇಕ ವಸ್ತುಗಳು ಇರ್ತಾವಲ್ಲ ಸೆಲ್ ಒಳಗಡೆ, ಸೊ ಅವುಗಳಿಗೆ ಈ ಒಂದು ಗುರುತ್ವಾಕರ್ಷಣೆ ಕೇಂದ್ರವಾಗಿರ್ತೀನಿ, ನಾನು ಏನಾಗಿರ್ತೀನಿ, ಕೇಂದ್ರ ಬಿಂದು ಆಗಿರ್ತೀನಿ ಅಂತ ಹೇಳ್ತಾರೆ. ಅಂದರೆ ಈ ಟೀ ಕಪ್ಸ್ಗಳು ಸುತ್ತಿರ್ತವೆ ಯಾವುದಕ್ಕೆ,
ಈ ಒಂದು ಒಳಗಡೆ ಇರ್ತಕ್ಕಂಥ ಈ ಒಂದು ಗಗನಯಾನಿ ಸುತ್ತಾ ಇರ್ತವೆ. ಸೊ ಅವುಗಳಿಗೆ ನಾನು ಏನಾಗಿರ್ತೀನಿ ಅಂದ್ರೆ ಆ ಗಗನಯಾನಿ ಅಂತಕ್ಕಂಥವ್ರು ಒಳಗಡೆ ಏನಿರ್ತಾರಲ್ಲ, ಸೊ ಅವ್ರು ಏನಾಗಿರ್ತಾರೆ ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಆಗಿರ್ತಾರೆ. ಅಂದ್ರೆ ಅವ್ರ ಸುತ್ತನೆಯ ಕಪ್ಪುಗಳು ಸರ್ಕಲ್ ಆಗಿ ಸುತ್ತಾ ಇರ್ತವೆ. ಅಂದ್ರೆ ಅಲ್ಲಿ ಯಾಕೆ ಸುತ್ತಾ ಇರ್ತವೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಗುರುತ್ವಾಕರ್ಷಣೆ ಬಲ ಇರೋದಿಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಯೂನಿವರ್ಸ್ ಆಫ್ ಒನ್ ಅಂದ್ರೆ ಒಬ್ಬ ವ್ಯಕ್ತಿಯ ವಿಶ್ವ ಅಂತ ಅಲ್ಲಿ ಅನಿಸ್ತದೆ. ಯಾಕಂದ್ರೆ ಈ ಸೌರವ್ಯೂಹದಲ್ಲಿ ಅನೇಕ ಆಕಾಶಕಾಯಿಗಳೆಲ್ಲ ಕೂಡಿರುವಂತೆ ನಾವು ಒಂದು ವಿಶ್ವ ಅಂತ ಹೇಳೋದಿಲ್ಲ. ಸೊ ಅದ್ರ ಒಳಗಡೆ ಅವ್ರಿಗೆ ಹೆಂಗ್ ಅನಿಸ್ತಿದೆ ಅಂತ ಇಲ್ಲಿ ಗಗನಯಾನಿ ಹೇಳ್ತಿದ್ದಾರೆ. ಹೆಂಗ್ ಅನಿಸ್ತಿದೆ ಅಂದ್ರೆ ಅಲ್ಲಿ ನನ್ನ ಒಬ್ಬನನ್ನೇ ಒಬ್ಬ ಗಗನಯಾನಿನ ಒಳಗೊಂಡ ಒಂದು ಬ್ರಹ್ಮಾಂಡ, ಒಂದು ವಿಶ್ವ ಅನ್ನುವಂಥ ಫೀಲಿಂಗ್ ಅವ್ರಿಗೆ ಕೊಡ್ತಾ ಅಂತ ಹೇಳ್ತಾರೆ. ಮುಂದಿನ ನೋಡ್ರಿ, ಸೆಟಿಂಗ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ನಾಳೆ ನಾನು ಈ ಗಗನಯಾನಕ್ಕೆ ಹೊರಡಬೇಕು ಅಂತ ಹೇಳ್ತಾರೆ ಇಷ್ಟಾದ ಬಳಿಕ. ಸೊ ಮತ್ತೇನು ಹೇಳ್ತಾರೆ ನೋಡ್ರಿ, ಲುಕಿಂಗ್ ಎಟ್ ದಟ್ ನೆಕ್ಸ್ಟ್ ಆನ್ಸರ್ ಏನದ ನೋಡ್ರಿ, ಯು ಕ್ಯಾನ್ ವಾಚ್ ಆನ್ ಟೆಲಿವಿಷನ್ ಆ್ಯಂಡ್ ಫಾಲೋ ಫ್ರಾಮ್ ಅಫಾರ್ ಅಂತ ಹೇಳ್ತಾರೆ. ಸೊ ನೀವೇನು ಮಾಡ್ಬೋದು, ನನಗೆ ಈ ಒಂದು ಟೆಲಿವಿಷನ್ ಮೂಲಕ ನನ್ನನ್ನು ನೋಡ್ಬೋದು. ಅಂದರೆ ನೀವು ಮನೆಯಲ್ಲೇ ಕುಳಿತುಕೊಂಡು ಟಿ ವಿ ಮೂಲಕ ನನ್ನನ್ನು ನೋಡ್ಬೋದು. ಫಾಲೋ ಅಂದರೆ ಹಿಂಬಾಲಿಸೋದು. ನಾನು ಹೆಂಗೆ ಹೋಗ್ತೀನಿ, ಏನೇನು ಮಾಡ್ತೀನಿ ಅನ್ನೋದು ಎಲ್ಲವನ್ನು ಕೂಡ ನೀವು ಮನೆಯಲ್ಲೇ ಅಲ್ಲೇ ಕುಳಿತುಕೊಂಡು ಅಪ್ಡೇಟನ್ನು ಪಡಿಬೋದು, ನನ್ನನ್ನು ಹಿಂಬಾಲಿಸ್ಬೋದು. ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್ ಮೈ ಆನ್ವರ್ಡ್ ಶೂಟಿಂಗ್ ಸ್ಟಾರ್. ಸೊ ನೀವು ಅಷ್ಟೇ ಅಲ್ಲ, ಏನು ಮಾಡ್ಬೋದು ಅಂದರೆ ಈ ಒಂದು ಟೆಲಿಸ್ಕೋಪ್ ಇರುತ್ತಲ್ಲ, ದೂರದರ್ಶಕ. ಸೊ ಅದರಿಂದ ಕೂಡ ನೀವೇನು ಮಾಡೋದು, ನನ್ನನ್ನು ನಾನು ಈ ಒಂದು ಸ್ಪೇಸಲ್ಲಿ ಮಾಡುತ್ತಿರೋ ಪ್ರಯಾಣದ ಕುರಿತು ನೀವೇನು ಮಾಡ್ಬೋದು, ಟ್ರ್ಯಾಕಿಂಗ್ ಮಾಡ್ಬೋದು. ನನ್ನ ಪ್ರಯಾಣದ ಬಗ್ಗೆ ನೀವು ಮಾಹಿತಿಯನ್ನು ಕಲೆ ಹಾಕ್ಬೋದು. ಯಾವುದ್ರ ಮೂಲಕ, ಈ ಟೆಲಿಸ್ಕೋಪ್ ಮೂಲಕ ಅಂತ ಹೇಳ್ತಾರೆ. ಇಲ್ಲಿ ಆನ್ಬೋರ್ಡ್ ಅಂದರೆ ಮುಂದಕ್ಕೆ. ಸೊ ಹೀಗೆ ಮುಂದಕ್ಕೆ ನನ್ನ ಏನು ಒಂದು ಹೋಗ್ತಾ ಇರ್ತಲ್ಲ ಟೆಲಿಸ್ಕೋಪಲ್ಲಿ ನೀವು ನೋಡ್ತಿರ್ಬೇಕಾದ್ರೆ ಹೆಂಗೆ ಕಾಣ್ತದೆ ಅಂದರೆ, ನಮಗೆ ಒಂದು ರಾಕೆಟ್ ಮೂಲಕ ನಾನು ಹೋಗೋದು ನಿಮ್ಗೆ ಹೆಂಗೆ ಕಾಣಿಸ್ತದೆ, ಇಲ್ಲಿ ಶೂಟಿಂಗ್ ಸ್ಟಾರ್ ಆನ್ವರ್ಡ್ ಅಂದರೆ ಆನ್ವರ್ಡ್ ಶೂಟಿಂಗ್ ಸ್ಟಾರ್ ಅಂದರೆ ಯಾವ ರೀತಿ ಒಂದು ನಕ್ಷತ್ರ ಆಕಾಶದಲ್ಲಿ ದೂರಕ್ಕೆ ಹೀಗೇನು ಓಡುತ್ತಿದೇನೋ ಅನ್ನುವಂಥ ಫೀಲಿಂಗ್ ನಿಮಗೆ ಅನಿಸ್ತದೆ ನೋಡ್ರಿ. ಬಟ್ ಯು ನೀಡಂಟ್ ಥಿಂಕ್ ಐ ವಿಲ್ ಗಿವ್ ಅ ಡ್ಯಾಮ್ ಆಫ್ ಯು ಆರ್ ವಾಟ್ ಯು ಏಟ್. ನೋಡ್ರಿ, ಇಲ್ಲಿ ಅವ್ರು ಏನಾಯ್ತಾರೆ, ಆದರೆ ನಾನು ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಲ್ಲ. ನೀವೇನು ಅಂದ್ಕೋತಿರೋ, ಏನು ಮಾಡ್ತಿರೋ, ಏನು ತಿಂತೀರೋ, ಅದ್ರ ಯಾವುದ್ರ ಬಗ್ಗೆ ನಾನು ತಲೆ ಕೆಡಿಸೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ವೆನ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ನಾನು ಯಾವಾಗ ನಾಳೆ ಬೆಳಗ್ಗೆಯಿಂದ ನಾನೇನು ಗಗನಯಾನಕ್ಕೆ ಹೊರಟಿದ್ದಿಲ್ಲ, ಸೊ ಅಲ್ಲಿ ನಾನು ಇರಬೇಕಾದ್ರೆ ನೀವು ಏನು ಅಂದ್ಕೋತೀರಿ ನನ್ನ ಬಗ್ಗೆ, ನೀವು ಏನು ತಿಂತೀರೋ, ಏನೇನು ಮಾಡ್ತೀರೋ, ಯಾವುದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಆನ್ಸರ್, and when the rockets thrust me on my galactic hope. ಸೊ ಇಲ್ಲಿ ಗ್ಯಾಲಕ್ಟಿಕ್ ಹೋಪ್ ಅಂದ್ರೆ ಈ ಹಾಲು ಹದಿ ಗೆಲಾಕ್ಸಿ ಅಂತ ಹೇಳ್ತೀವಿ. ಇಲ್ಲಿ ಥರ್ಸ್ಟ್ ಅಂದ್ರೆ THURST, ಥರ್ಸ್ಟ್ ಅಂತ ಗೊತ್ತಾ, ಒಂದು ರೀತಿ ತಳ್ಳೋದು, ತುರುಕುವುದು ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ರಾಕೆಟ್ ಏನು ಮಾಡ್ತಂದ್ರೆ ಈ ಗ್ಯಾಲಾಕ್ಸಿಗಳಿದ್ವಲ್ಲ, ಸೊ ಆ ಕಡೆ ಅದರ ಅರ್ಥ ಹಾಲು ಹದಿಯ ಗೆಲಾಕ್ಸಿಗಳ ಕಡೆ ಈ ಒಂದು ವೇಗವಾಗಿ ತಳ್ತಾ ಇತ್ತು ರಾಕೆಟ್. ಯಾಕಂದ್ರೆ ನೋಡ್ರಿ, ವಿತ್ 2000 ಲೈಟ್ ಇಯರ್ಸ್ ಬಿಫೋರ್ ದ ಫಸ್ಟ್ ಸ್ಟಾಪ್. ಮೊದಲನೇ ಸ್ಟಾಪ್ ಎಲ್ಲಿತ್ತಂದ್ರೆ, ನನ್ನ ಮೊದಲನೇ ಸ್ಟಾಪ್ ಎಲ್ಲಾಗಿರ್ತದೆ ಅಂತ ಅವ್ರು ಹೇಳ್ತಾರೆ ನೋಡ್ರಿ. ಎಲ್ಲಾಗಿರ್ತಂದ್ರೆ 2000 ಲೈಟ್ ಇಯರ್ಸ್ ಅಂದ್ರೆ ಈ 2000 ಅಂದ್ರೆ 2000 ಅಂತ ನಾವು ಅರ್ಥ ಮಾಡ್ಕೋಬೇಕು, ಹೌದಿಲ್ಲ? ಸೊ 2000 ಲೈಟ್ ಇಯರ್ಸ್ ಅಂದ್ರೆ ಬೆಳಕು. ಈಗ ಒಂದು ನಿಮ್ಗೆ ಗೊತ್ತಿರ್ಬೇಕು, ಜ್ಯೋತಿರ್ವರ್ಷ ಅಂತ. ಬೆಳಕು ಪ್ರತಿ 3 ಸೆಕೆಂಡ್ಗೆ ಇಂತಿಷ್ಟು ಲಕ್ಷ ಚದರ ಕಿಲೋಮೀಟರ್ನಲ್ಲಿ ಓಡ್ತಲ್ಲ, ಅದಕ್ಕೆ ನಾವು ಒಂದು ವರ್ಷದ ಅವಧಿಯಲ್ಲಿ ಆ ಒಂದು ವೇಗದಲ್ಲಿ ಓಡೋದನ್ನ ನಾವು ಏನು ಕರಿತೀವಿ, ಒಂದು ಜ್ಯೋತಿರ್ವರ್ಷ ಅಂತ ಹೇಳ್ತೀವಿ. ಮೇ ಬಿ ಐ ಥಿಂಕ್ ಪ್ರತಿ ಸೆಕೆಂಡಿಗೆ 3 ಲಕ್ಷ ಆಗಿರ್ಬೋದು. ಆ ಒಂದು ವೇಗದಲ್ಲೇ ಒಂದು ವರ್ಷದ ಅವಧಿನಲ್ಲಿ ಆ ಬೆಳಕು ಎಷ್ಟು ಓಡ್ತದಲ್ಲ, ಸೊ ಅದನ್ನ ನಾವೇನು ಕರಿತೀವಿ, ಅಥವಾ ಬೆಳಕಿನ ದೂರವನ್ನು ನಾವೇನು ಕರಿತೀವಿ ಅಂದರೆ ಒಂದು ಜ್ಯೋತಿರ್ವರ್ಷ ಅಂತ ಕರಿತೀವಿ. ಸೊ ಇಲ್ಲಿ ಅವ್ರು ಎಷ್ಟು ಹೇಳ್ತಿದ್ದಾರೆ, 2000 ಲೈಟ್ ಇಯರ್ಸ್. ಸೊ ಅಷ್ಟು ದೂರದಲ್ಲಿ ನನ್ನನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ನೋಡ್ರಿ, ವೆನ್ ಯು ಆ್ಯಂಡ್ ಎವ್ರಿ ಸೋಲ್ ಒನ್ ಅರ್ತ್ ಕ್ಯಾನ್ ಗೋ ಆ್ಯಂಡ್ ಬ್ಲೋ ಯುವರ್ ಟಾಪ್. ಸೊ ಆವಾಗ ನೀವೆಲ್ಲರೂ ನನ್ನ ಈ ಒಂದು ಸಾಧನೆಯನ್ನು ನೋಡಿ, ನಾನು ಇಷ್ಟೊಂದು ಎತ್ತರಕ್ಕೆ ಹೋಗಿರೋದನ್ನು ನೋಡಿ ನೀವೆಲ್ಲ ಏನು ಮಾಡ್ತೀರಿ, ಬ್ಲೋ ಅಂದ್ರೆ ನಿಮ್ಮ ತಲೆ ಮೇಲೆ ಈ ರೀತಿ ಕೈಯನ್ನು ಇಟ್ಕೊಂಡು ತಲೆ ಅಂತ ಬಡ್ಕೊಳ್ತಿರ್ತೀರಿ. ಎಂತ ಅಂದರೆ ಅದರ ಅರ್ಥ, ನೀವು ಟಾಪ್ ಅಂದ್ರೆ ಇಲ್ಲಿ ತಲೆ ಅಂತ ಅರ್ಥ ಮಾಡ್ಕೋ, ಬ್ಲೋ ಅಂದ್ರೆ ತಲೆಯನ್ನು ಬಡ್ಕೊಳ್ಳೋದು ಅಂದ್ರೆ ತಲೆಯನ್ನು ಬಡ್ಕೊಂಡು ಆಶ್ಚರ್ಯನ ವ್ಯಕ್ತಪಡಿಸ್ತಿರ್ತೀರಿ. ಅಷ್ಟೇ ನಿಮ್ಗೆ ಕೆಲವರಿಗೆ ಇಂಥ ಸಾಧನೆ ಅಂತ ನಿಮ್ಗೆ ಅನಿಸ್ತಾ ಇರ್ತದೆ.
ಆದರೂ ಕೂಡ ಅದ್ರ ಬಗ್ಗೆ ನಾನು ಇನ್ನೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ನೋಡ್ರಿ. ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಯಾಕಂದರೆ ನಾನು ನಾಳೆ ಎಲ್ಲಿರ್ತೀನಿ, ಈ ಒಂದು ಸ್ಪೇಸಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಸೊ ನಿಮ್ಮೆಲ್ರಿಗೂ ಈ ಒಂದು ಪೊಯಮ್ ಅರ್ಥ ಆಗಿದೆ ನಾನು ಭಾವಿಸ್ತೇನೆ. ಈ ಪೊಯಮ್ಗೆ ಸಂಬಂಧಪಟ್ಟಂಥ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ನೀವು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು, ಹೌದಾ. ಸೊ ನಾನು ಈಗಾಗಲೇ ನಿಮಗೆ ಈ ಒಂದು ಪೊಯಮ್ಗೆ ಸಂಬಂಧಪಟ್ಟಂಥ ಎಲ್ಲ ನ್ಯೂ ವರ್ಡ್ಸ್ಗಳನ್ನು ನೋಡಿರಿ, ಈ ಒಂದು ಪ್ರತಿಯೊಂದು ಟಫೆಸ್ಟ್ ವರ್ಡ್ ಅಂತ ಯಾವ್ದು ಅನ್ನಿಸ್ತವೆ, ಸೊ ಅವುಗಳ ಒಂದು ಮೀನಿಂಗನ್ನು ನಾನು ಕೆಳಗಡೆ ಕನ್ನಡದಲ್ಲಿ ಕೊಟ್ಟಿದ್ದೀನಿ ನೋಡಿ. ಗ್ಯಾಲಕ್ಟಿಕ್ ಅಂದರೆ ಆಕಾಶಗಂಗೆ, ಬ್ಲೋ ಅಂದರೆ ಇಲ್ಲಿ ಗಾಳಿ ಬೀಸೋದು ಕೂಡ ಅರ್ಥ ಆಗ್ತದೆ, ಬಟ್ ಇಲ್ಲಿ ತಲೆ ಬಡ್ಕೊಳ್ಳೋದು ಕೂಡ ಅರ್ಥ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಈ ಸಂದರ್ಭದಲ್ಲಿ ಈ ಲೆಸನಲ್ಲಿ ನೀವು ತಲೆಯನ್ನು ಬಡಿದುಕೊಳ್ಳೋದು ಅಥವಾ ತಲೆ ಮೇಲೆ ಕೈ ಇಟ್ಟು ಆಶ್ಚರ್ಯನ ವ್ಯಕ್ತಪಡಿಸೋದು ಅಂತ ಕೂಡ ನೀವು ಅರ್ಥ ಮಾಡ್ಕೊಳ್ಳೋದು. ಬ್ಲೋ ಅಂದರೆ ಬಡ್ಕೊಳ್ಳೋದು. ಸೊ ಇಲ್ಲಿ ಗಾಳಿ ಬೀಸೋದು ಕೂಡ ಆಗ್ತದೆ, ಬ್ಲೋ ಎರಡು ಅರ್ಥ ಕೊಡ್ತದೆ. ಈ ಪೊಯಮಲ್ಲಿ ನೀವು ತಲೆ ಮೇಲೆ ಕೈನ ಇಟ್ಕೊಳ್ಳೋದು ಅಂತ ಅರ್ಥ ಮಾಡ್ಕೋಬೇಕು. ಸೋಲ್ ಅಂದರೆ ಜೀವಿ, ಮನುಷ್ಯರು, ವ್ಯಕ್ತಿಗಳು ಅಂತ ನಾವೆಲ್ಲ ಅಂದ್ಕೋತೀವಿ, ಹೌದಲ್ಲ. ಸೊ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿ ವ್ಯಕ್ತಿಯು ನನ್ನ ಒಂದು ಆ ದೂರದ ಪ್ರಯಾಣ ನೋಡಿ, ನನ್ನ ಸಾಧನೆ ನೋಡಿ ತಲೆ ಮೇಲೆ ಕೈ ಇಟ್ಕೊಂಡು ಆಶ್ಚರ್ಯನ ವ್ಯಕ್ತಪಡಿಸ್ತಿರ್ತೀರಿ ಅಂತ ಇಲ್ಲಿ ಕೊನೆಗೆ ಈ ಒಂದು ಗಗನಯಾತ್ರಿ, ರಾಕೆಟ್ ಮೂಲಕ ಹೊರಟಂಥ ಸ್ಪೇಸ್ಗೆ ಹೊರಟಂಥ ಗಗನಯಾತ್ರಿ ಈ ಒಂದು ಕೊನೆ ಸ್ಟಾನ್ಸದಲ್ಲಿ ಹೇಳ್ತಿರ್ತಕ್ಕಂಥದ್ದು. ಐ ಹೋಪ್ ನಿಮ್ಮ ಎಲ್ರಿಗೂ ಈ ಪೊಯಮ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವುದಂದರೆ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ನಾನು ನಾಳೆ ಈ ಒಂದು ಪ್ರಯಾಣಕ್ಕೆ ಹೊರಟಿದ್ದೀನಿ. ಯಾವ ಪ್ರಯಾಣಕ್ಕೆ? ಗಗನಯಾನದ ಪ್ರಯಾಣಕ್ಕೆ ಹೊರಟಿದ್ದೀನಿ ಅಂತ ಏನು ಇಡೀ ಪೊಯಮ್ದುದ್ದಕ್ಕೂ ಅವ್ರು ಹೇಳ್ತಾ ಹೋಗ್ತಾರೆ. ಸೊ ಅದೆಲ್ಲರಿಗೂ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಏನಾದರೂ ಡೌಟ್ ಇದ್ದರೆ ನೀವು ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಅದಕ್ಕೆ ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದ. ಜೈ ಹಿಂದ್.